ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್. ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಹಾರ ಸಂಸ್ಕರಣಾ ಉದ್ಯಮಕ್ಕಾಗಿ 35% ಸಹಾಯಧನವನ್ನು ನೀಡಿರ್ತಕ್ಕಂಥ ಅರ್ಜಿ ಆಹ್ವಾನಿಸಿದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ಆತ್ಮನಿರ್ಭರ ಭಾರತ್ ಯೋಜನೆ ಅಡಿ ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅತಿ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆಯಲ್ಲಿ ಆಹಾರ ಸಂಸ್ಕರಣಾ ಘಟಕವನ್ನು ಉನ್ನತೀಕರಿಸಲು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಗರಿಷ್ಠ 10 ಲಕ್ಷ ಮಿತಿಯೊಂದಿಗೆ ಯೋಜನಾ ವೆಚ್ಚದ 35% ಸಾಲ ಸಂಪರ್ಕಿತ ಬಂಡವಾಳಕ್ಕೆ ಸಹಾಯಧನವನ್ನು ಜೊತೆಗೆ ಅವರು ಒಂದು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಅರ್ಜಿಗಳನ್ನು ಪ್ರಧಾನಮಂತ್ರಿಯವರ ಆಫೀಸಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಯಾರ್ಯಾರು ಇದಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಸೊ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ವೆಬ್ಸೈಟ್ಗಳು ಇದಾವೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅದು ಬಂದ್ಬಿಟ್ಟು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮಿನಿಸ್ಟ್ರಿ ಆಫ್ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ದೆನ್ ಅದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಫಾರ್ಮಲೈಸೇಷನ್ ಆಫ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಅದು ಬರುತ್ತೆ. ಸೊ ಇವೆಲ್ಲ ಎರಡು ವೆಬ್ಸೈಟ್ಗಳ ಮುಖಾಂತರ ನೀವು ಅರ್ಜಿಗಳನ್ನ ಸಲ್ಲಿಸ್ಬೋದು. ಆಸಕ್ತ ಸಂಘ ಸಂಸ್ಥೆಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ಒಕ್ಕೂಟಗಳು, ಆಹಾರ ಸಂಸ್ಥೆಗಳು ಕೂಡ ಏನಂದರೆ ಈ ಯೋಜನೆ ಅಡಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಉದ್ಯಮವನ್ನು ಬಲಗೊಳಿಸ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಈ ಯೋಜನೆಯಲ್ಲಿ ಯಾವ ಥರ ನಾವು ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಕರೆದಿದ್ದಾರೆ ಏನು ಅನ್ನೋದನ್ನು ಪೂರ್ತಿಯಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಆಹಾರ ಸಂಸ್ಕರಣಾ ಉದ್ಯಮಿಗೆ 35% ಸಹಾಯಧನ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಇದು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಬಂದಿದೆ. ಅಂದರೆ ಅರ್ಥ ನಿಮ್ಮ ಜಿಲ್ಲೆಯಲ್ಲಿ ಏನೇನು ಸ್ಪೆಷಲ್ ಇರ್ತವೆ ಅಂದರೆ, ಈಗ ಎಕ್ಸಾಂಪಲು, ಸೊ ಈಗ ಬೆಳಗಾವಿಯಲ್ಲಿ ಬಂದುಬಿಟ್ರೆ ಬೆಲ್ಲವನ್ನು ರೆಡಿ ಮಾಡಲಿಕ್ಕೆ ಅದನ್ನು ಆಯ್ಕೆ ಮಾಡಿದ್ದಾರೆ. ಅದೇ ಥರ ನಿಮಗೆ ಹಾವೇರಿ ಬಂದರೆ ಏಲಕ್ಕಿ, ಅದೇ ಥರ ನಿಮಗೆ ಮಂಡ್ಯದಲ್ಲಿ ಹೋದರೆ ಕಬ್ಬು ಬೆಳಲಿಕ್ಕೆ, ಸಕ್ಕರೆಗಳಿಗೆ, ಈ ಥರ ಏನಂದರೆ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡಿ ಅತಿ ಸಣ್ಣ ಆಹಾರ ಸಂಸ್ಕರಣಾ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯಲ್ಲಿ ಆಹಾರ ಸಂಸ್ಕರಣಾ ಘಟಕವನ್ನು ಉನ್ನತೀಕರಿಸಲಿಕ್ಕೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಡಿ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಸೊ ಅದರ ಅಂಗವಾಗಿ ಏನಂದರೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಸೊ ಈ ಅರ್ಜಿಗಳನ್ನು ಕರ್ನಾಟಕ ಸರ್ಕಾರದ ಜೊತೆಗೆ ಭಾರತ ಸರ್ಕಾರದವರು ಕೂಡ ಸಹಾಯಧನ ಪಡೆಯೋದ್ರ ಮುಖಾಂತರ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಸೊ ಆಸಕ್ತ ರೈತರು ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಸೌಲಭ್ಯ ಪಡೆಯಬಹುದು. ಜಿಲ್ಲೆಯಲ್ಲಿ ರಾಸಾಯನಿಕ ಮತ್ತು ಬೆಲ್ಲ ತಯಾರಿಕೆ ಘಟಕಗಳು, ಇದು ಬೆಳಗಾವಿನಿಂದ ಸ್ಥಾಪನೆ, ಅದರ ಜೊತೆಗೆ ಬ್ರ್ಯಾಂಡಿಂಗು, ಲೇಬಲಿಂಗು, ಮಾರುಕಟ್ಟೆ ಬೆಂಬಲ, ಆಮೇಲೆ ರಫ್ತು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಅಂದರೆ ಯೋಜನೆಯನ್ನು ರೂಪಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಸೌಲಭ್ಯ ಪಡೆಯಲು ಇಚ್ಛಿಸುವವರು ಈ ಕೆಳಗಡೆ ಇರತಕ್ಕಂಥ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ನಾನು ನಿಮಗೆ ಅರ್ಜಿ ಯಾವ ಥರ ಸಲ್ಲಿಸೋದು ಅಂತ ತಿಳಿಸ್ತೀನಿ. ಹೊಸದಾಗಿ ಘಟಕಗಳನ್ನು ಅಂದರೆ ಆಹಾರ ಸಂಸ್ಕರಣಾ ಘಟಕಗಳನ್ನು ನೀವು ಏನಾದರೂ ಸ್ಥಾಪಿಸಬೇಕಿತ್ತಪ್ಪ ಅಂದರೆ ಗರಿಷ್ಠ 10 ಲಕ್ಷ ಮಿತಿ ಏನಂದರೆ ನಿಮ್ಗೆ ಬಂಡವಾಳ ಇರಬೇಕು. 10 ಲಕ್ಷದಲ್ಲಿ 35%ನಷ್ಟು ಸರ್ಕಾರದವರು ಸಹಾಯಧನ ಸಬ್ಸಿಡಿಯನ್ನು ಕೊಡ್ತಾರೆ. ಉಳಿಕಿದ್ದು ಏನು ನಿಮ್ದು ಇದೆಲ್ಲ 6.5 ಲಕ್ಷ ಅಂತ ಏನು ಕರಿತೀವಲ್ಲ, ಅದೇನಂದರೆ ಬ್ಯಾಂಕ್ನಿಂದ ಸಾಲವನ್ನು ಪಡೆದಿರಬೇಕು ನೀವು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೊ ಫಲಾನುಭವಿ ಕೊಡುಗೆ ಯೋಜನಾ ವೆಚ್ಚದ ಕನಿಷ್ಠ 10% ಇರಬೇಕು ಮತ್ತು ಬ್ಯಾಂಕ್ನ ಬಾಕಿ ಸಾಲವಾಗಿರಬೇಕು ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಸ್ಥಾಪನೆಗೆ ಅವಶ್ಯ ತರಬೇತಿ, ಸಮಗ್ರ ಯೋಜನಾ ವರದಿ ತಯಾರಿಕೆಗೆ ಬ್ಯಾಂಕ್ ಸಾಲ, ಮಾರುಕಟ್ಟೆ ಬೆಂಬಲಕ್ಕಾಗಿ ನೀವೇನಂದರೆ ಸೊ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದ್ದಾರೆ. ಅದು ಯಾವ ಥರ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಇಲ್ಲಿದೆ ನೋಡಿ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮಿನಿಸ್ಟ್ರಿ ಆಫ್ ಎಂಟರ್ಪ್ರೈಸಸ್ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ನೀವೇನಾದ್ರೂ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಅದು ಯಾವ ವೆಬ್ಸೈಟ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಆಟೋಮೆಟಿಕಲಿ ಈ ವೆಬ್ಸೈಟ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ. ಸೊ ಯಾರು ಆಸಕ್ತರಿದ್ದರೆ ಆಸಕ್ತರು ಈ ವೆಬ್ಸೈಟ್ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಉದ್ಯಮವನ್ನು ಪ್ರಾರಂಭ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬರ್ತಾ ಇದೆ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನು ಬರ್ತಂದರೆ ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಅಂತ ಬರ್ತಾ ಇದೆ. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಗವರ್ನಮೆಂಟ್ ಆಫ್ ಇಂಡಿಯಾ ವತಿಯಿಂದ ಇದನ್ನು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಇದರಲ್ಲಿ 35% ನಿಮಗೆ ಸಹಾಯಧನ ನೀಡ್ತಾರೆ. 10 ಲಕ್ಷ ನಿಮ್ಮದು ಬಂಡವಾಳ ಇತ್ತಂದರೆ, ಅಂದರೆ ಗರಿಷ್ಠ 10 ಲಕ್ಷ ಬಂಡವಾಳ ಇರಬೇಕು. ಯಾಕೆಂದರೆ ಅತಿ ಸಣ್ಣ ಉದ್ಯಮಗಳಿಗೆ ಮಾತ್ರ ನೀಡ್ತಾರೆ. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆ್ಯಂಡ್ ದ್ಯಾಟ್ ಬಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್, ಅಂದರೆ ಅತಿ ಸಣ್ಣ ಆಹಾರ ಸಂಸ್ಕರಣಾ ಘಟಕಗಳನ್ನು ಸಶಕ್ತಗೊಳಿಸಲಿಕ್ಕೆ ಆತ್ಮನಿರ್ಭರ ಭಾರತ ಯೋಜನೆಯಡಿ ಅಂದರೆ ಇದನ್ನು ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. ಸೊ ಈ ಅರ್ಜಿ ವೆಬ್ಸೈಟ್ನಲ್ಲಿ ಈ ಥರ ಬರುತ್ತೆ. ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ನವರು ಈ ಥರ ಇಲ್ಲಿದೆ ನೋಡಿ. ಸೊ ಇದರ ಬ್ರೋಷರ್ ಬಂದ್ಬಿಟ್ಟು ಇಲ್ಲಿದೆ.
ಸೊ ನೀವು ಬ್ರೋಷರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ಪ್ರಧಾನಮಂತ್ರಿ ಆತ್ಮನಿರ್ಭರ್ ಭಾರತದ ಬಗ್ಗೆ ನೀವೇನಾದ್ರು ಓದ್ತಿದ್ರೆ ಬ್ರೋಷರು, ಆಮೇಲೆ ಈ ಸ್ಕೀಮ್ ಬಗ್ಗೆ ಯೋಜನೆ ಏನಾದರೂ ಓದ್ತೀನಿ ಅಂದರೆ ಇಲ್ಲಿ ಬಂದಿದ್ದಾರೆ ನೋಡಿರಿ. ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್, ಅಪ್ಗ್ರೇಡೇಷನ್ ಆಫ್ ಇಂಡಿವಿಜುವಲ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್, ಅಂದರೆ ಸ್ವಂತ ಉದ್ಯಮಗಳನ್ನು ನೀವು ಬಲಪಡಿಸಲಿಕ್ಕೆ ನಿಮಗೆ ಅಂದರೆ ಶೇಕಡ 35% ಕೊಡುತ್ತೆ. ಸಬ್ಸಿಡಿ ಅಟ್ 35% ಆಫ್ ಎಲಿಜಿಬಲ್ ಪ್ರಾಜೆಕ್ಟ್ ಕಾಸ್ಟ್ ವಿತ್ ಮ್ಯಾಕ್ಸಿಮಮ್ ಆಫ್ 10 lakh rupees ಪರ್ ಯೂನಿಟ್. ಒಂದು ಯೂನಿಟ್ಗೆ 10 ಲಕ್ಷ ರೂಪಾಯಿ ಬಂಡವಾಳ ಇರಬೇಕು, ಅದಕ್ಕೆ 35% ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಕರ್ನಾಟಕ ಸರ್ಕಾರ. ಇದನ್ನ ಕಾಂಟ್ರಿಬ್ಯೂಷನ್ ಶುಡ್ ಮಿನಿಮಮ್ 10% ಆಫ್ ದಿ ಬ್ಯಾಲೆನ್ಸ್, ಅಂದರೆ ನೀವು ಅಂದರೆ 10 ಲಕ್ಷ ಅಂದರೆ ಸುಮಾರು 1 ಲಕ್ಷ ರೂಪಾಯಿ ನೀವು ಸ್ವಂತ ಬಂಡವಾಳ ಹಾಕಿ ಉಳಿದ 9 ಲಕ್ಷನ ನೀವು ಬ್ಯಾಂಕ್ನಿಂದ ಸಾಲ ಪಡ್ಕೊಂಡಿರಬೇಕು. ಅದರಲ್ಲಿ ಏನಂದರೆ 3.5 ಲಕ್ಷ ರೂಪಾಯಿನ ನಿಮ್ಗೆ ಏನಂದರೆ ಸಬ್ಸಿಡಿಯಾಗಿ ಗೌರ್ಮೆಂಟ್ ಕೊಟ್ಟರೆ ನಿಮ್ಗೆ ಇನ್ನೂ 5.5 ಲಕ್ಷ ರೂಪಾಯಿನ ನೀವೇನಂದರೆ ತುಂಬಬೇಕಾಗತ್ತೆ. ನೀವು ಬಿಸ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೋತಾ ಅದನ್ನು ತುಂಬಿ ನಿಮ್ಮ ಸ್ವಂತ ಉದ್ಯಮ ಆರಂಭ ಮಾಡಿದ್ರ ಜೊತೆಗೆ ನೀವೇನಂದರೆ ಹಲವಾರು ಜನಗಳಿಗೆ ಏನಂದರೆ ಉದ್ಯೋಗನ ದೊರಕಿಸ್ಕೊಡೋದ್ರಲ್ಲಿ ಸಹಾಯ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಏನಂದರೆ ತುಂಬಾ ನಿಮಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬರ್ತಾ ಹೋಗ್ತವೆ, ಅಂದರೆ ಸಣ್ಣ ಉದ್ಯಮಗಳು ಬರ್ತಾ ಹೋಗ್ತವೆ. ಅಂದರೆ ನೀವು ಆಹಾರ ಉತ್ಪನ್ನಗಳು ಬಂದಿರ್ಬೋದು, ಪ್ಯಾಕೆಟ್ಗಳನ್ನ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಸಣ್ಣ ಸಣ್ಣ ಪೊಟ್ಟಣಗಳನ್ನು ಪ್ಯಾಕೆಟ್ ಮಾಡಿ ರಫ್ತು ಮಾಡೋದಿರ್ಬೋದು, ಹಣ್ಣುಗಳನ್ನು ಇರ್ಬೋದು, ಪ್ಯಾಕ್ ಮಾಡಿ ಅವನ್ನ ಸೀಲ್ ಮಾಡಿ ಮಾರೋದಾಯಿತು. ಸೊ ಇವಕ್ಕೆಲ್ಲ ಏನಂದರೆ ಫುಡ್ ಪ್ರೊಸೆಸಿಂಗ್ ಏನೇನು ಬರ್ತಾವಲ್ಲ, ಬೇಕ್ರಿ ಐಟಮ್ಸ್ಗಳು ಇರ್ಬೋದು, ಇವಕ್ಕೆಲ್ಲನೂ ಅಂದರೆ ನೀವು ಅರ್ಜಿ ಮಾಡ್ಬೋದು. ಅದ್ರ ಜೊತೆಗೆ ಏನಂದರೆ ರೈತರಿಂದ ಅರ್ಜಿಯನ್ನು ಆಹ್ವಾನಿಸಿದರೆ ನಾವು ಇಲ್ಲಿ ಬಂದಿರೋ 40,000 rupees ಪರ್ SHG ಸೀಡ್ ಕ್ಯಾಪಿಟಲ್ ಟು SHG ಅಂತ ಕೇಳಿದ್ದಾರೆ. ಸೊ ಮೆಂಬರ್ ವುಡ್ ಪ್ರೊವೈಡೆಡ್ ದೋಸ್ ಎಂಗೇಜ್ ಫುಡ್ ಪ್ರೊಸೆಸಿಂಗ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಪರ್ಚೇಸ್ ಆಫ್ ಸ್ಮಾಲ್ ಟೂಲ್ಸ್, ಅಂದರೆ ಸಣ್ಣ ಸಲಕರಣೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಕೂಡ 40,000 ಮಟ್ಟ ನಿಮಗೆ ಸಬ್ಸಿಡಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇವೆಲ್ಲ ಡೀಟೇಲ್ಸ್ ಅದು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ನೀವು ಓದ್ಕೊಂಡು, ಸೊ ಅದರಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡಿ ಕೂಡ ನೀವು ಡೌಟ್ಸ್ನ ಕ್ಲಿಯರ್ ಮಾಡಿ ನಿಮ್ಮ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಿ ಅರ್ಜಿನ ಹಾಕ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಸೊ ಅರ್ಜಿ ಹಾಕ್ತಿದ್ರೆ ಅಂದರೆ ಸೊ ಇಲ್ಲಿ ಬರುತ್ತೆ ನೋಡಿ. ಸೊ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಏನು ಕರೀತಿರಲ್ಲ, ಸೊ ಅದರಲ್ಲಿ ಸೊ ಇಲ್ಲಿ ಅದಾದಮೇಲೆ ನೀವು ಇಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ನೋಡಿರಿ, ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಏನು ಬರ್ತಲ್ಲ, ಈ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಅಂದರೆ ಸೊ ನಿಮಗೆ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಫಾರ್ಮಲೈಸೇಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಸೊ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ವೆಬ್ ಪೇಜ್ನಲ್ಲಿ ಅಂದರೆ ನೀವು ಯಾವ ಥರ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಈ ಥರ ಒಂದು ಪ್ರಧಾನಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಸ್ಕೀಮ್ ಆನ್ಲೈನ್ ರಿಜಿಸ್ಟ್ರೇಷನ್ ಎನೇಬಲ್ಡ್ ಅಂತ ಬಂದಿದೆ ನೋಡಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್, ಸೊ ಆನ್ಲೈನ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ನಿಮಗೆ ಅದಂದರೆ ಇಲ್ಲಿದೆ ನೋಡಿ, ಹೊಸದಾಗಿ ಯಾರು ಅರ್ಜಿ ಸಲ್ಲಿಸೋರಿದ್ರೆ ಇಲ್ಲಿ ಆನ್ಲೈನ್ ರಿಜಿಸ್ಟರ್ ಅಂತ ಲಿಂಕ್ ಎನೇಬಲ್ ಮಾಡಿದ್ದಾರೆ ನೋಡಿ. ಇದ್ರ ಮೇಲೆ ನೀವು ಅರ್ಜಿ ಸಲ್ಲಿಸಬಹುದು, ಅಥವಾ ಅಪ್ಲಿಕೆಂಟ್ಸ್ ಲಾಗಿನ್ ಅಂತ ಇಲ್ಲಿದೆ ನೋಡಿ, ಇಲ್ಲಿನೂ ಕೂಡ ನೀವು ಮಾಡ್ಬೋದು. ಸೊ ಇಲ್ಲೆಲ್ಲ ಟೋಟಲ್ ಬರೆದ ನೋಡಿ 10 ಲಕ್ಷ ರೂಪಾಯಿ, 10 ಕೋಟಿ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡಲಿಕ್ಕೆ ಇವರು 9 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಏನಂದರೆ ಅರ್ಜಿಗಳನ್ನ ಆಹ್ವಾನಿಸಿದ್ದಾರೆ. 2020-21ಕ್ಕೆ 5 ವರ್ಷ ಇದ್ರದ್ದು ಏನಂದರೆ ಪೀರಿಯಡ್ಸ್ ಇದೆ. ಅಪ್ ಟು 2024-25 ಮಟನೂ ಇದೆ ಅಂದರೆ ಈ ಪರ್ಟಿಕ್ಯುಲರ್ ಪ್ಲ್ಯಾನ್ ವರ್ಕಿಂಗ್ ಆಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ ಈ ಸಮಸ್ಯೆ ಏನಿದ್ರೆ ಈ ಪರ್ಟಿಕ್ಯುಲರ್ ಹೆಲ್ಪ್ಲೈನ್ ನಂಬರ್ ಮುಖಾಂತರ ಅಂದರೆ ನೀವು ಫೋನ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಯಾವ ಥರ ಇದರಲ್ಲಿ ನೀವು ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳು ಇದ್ದರೆ ಇಲ್ಲಿ ನಿಮ್ಮ ಹೆಸರು ಹಾಕಿಬಿಟ್ಟು ನೀವು ಇಮೇಲ್ ಐ ಡಿ ಹಾಕಿ ನಿಮ್ಗೆ ಏನು ಡೌಟ್ಸ್ ಇದೆ ಇಲ್ಲಿ ಮೆಸೇಜ್ ಬರ್ಬಿಟ್ಟು ಇಲ್ಲಿ ಸಬ್ಮಿಟ್ ಕೂಡ ಮಾಡ್ಬೋದು ನೀವು. ಸೊ ಓಕೆನಾ. ಸೊ ಹಾಗಾದರೆ ಇಲ್ಲಿ ಯಾವ ಥರ ರಿಜಿಸ್ಟರ್ ಆಗಬೇಕು ಏನು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಈಗ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಬರುತ್ತೆ ನೋಡಿ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾದ್ದು. ಸೊ ಇದರ ವೆಲ್ಕಮ್ ಟು ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಇಂಡಸ್ಟ್ರಿ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ಸೊ ಈ ಯೋಜನೆಯಲ್ಲಿ ನೀವೇನಾದರೂ ಹೊಸದಾಗಿದ್ದೀರಪ್ಪ ಅಂದರೆ ಇಲ್ಲಿ ಸೈನ್ ಅಪ್ ಅಂತ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಸೈನ್ ಅಪ್ ಅಂತ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಆಗುತ್ತೆ. ಹೊಸದಾಗಿದ್ದರೆ ಅಂದರೆ ನೀವು ರಿಜಿಸ್ಟರ್ ಆಗಲೇಬೇಕು. ಸೊ ಇಲ್ಲೇನಂದರೆ ನೀವು ಸೆಲೆಕ್ಟ್ ಟೈಪ್ ಆಫ್ ಬೆನಿಫಿಷರಿ, ಇಂಡಿವಿಜುವಲ್ ಇವರಿಗೆ ಮಾತ್ರ ಇದೆ. ಸೊ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಸೊ ನಾನು ಇಲ್ಲಿ ಒಂದು ಡಮ್ಮಿ ತೋರಿಸ್ತಾ ಇದ್ದೀನಿ. ಸೊ ನಂದು ಹಾಕಿಬಿಟ್ಟು ಯಾವ ಥರ ಏನಿರುತ್ತೆ ಅದರಲ್ಲಿ ಅಂತ. ಆಮೇಲೆ ನಿಮ್ಮ ಇಮೇಲ್ ಐ ಡಿನ ಕಂಪಲ್ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಇಮೇಲ್ ಐ ಡಿ ಇದೆ ನೋಡಿ. ಸೊ ಈ ಇಮೇಲ್ ಐ ಡಿನ ಎಂಟ್ರಿ ಮಾಡಿದೆ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಈ ಮೊಬೈಲ್ ನಂಬರ್ನ ಕಂಪಲ್ಸರಿ ಎಂಟ್ರಿ ಮಾಡಿ, ಯಾಕಂದರೆ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ. ಅದೇ ಒಂದು ಮೆಸೇಜ್ ಬರುತ್ತೆ, ನೀವು ಹೆಂಗೆ ರಿಜಿಸ್ಟರ್ ಆಗಿದ್ದೀರಾ ಮತ್ತು ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದಿದ್ದು ಒಂದು ಮೆಸೇಜು, ಮತ್ತು ನಿಮ್ದು ಇಮೇಲ್ ಐ ಡಿ ಕಂಪಲ್ಸರಿ ಇರಬೇಕು. ಯಾಕಂದರೆ ಇಮೇಲ್ ಐ ಡಿಗೆ ಏನು ಬರುತ್ತೆ ಅಂದರೆ ನಿಮ್ಮದು ಸೊ ಕಂಪಲ್ಸರಿಯಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಬರುತ್ತೆ ನಿಮ್ಮ ಇಮೇಲ್ ಐ ಡಿಗೂ ಕೂಡ. ಸೊ ಹಾಗಾಗಿ ನೀವಂದರೆ ಇಮೇಲ್ ಐ ಡಿನೂ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ, ಅದು ಕೂಡ ಇಂಪಾರ್ಟೆಂಟು. ಅದಾದಮೇಲೆ ನಿಮ್ಮ ಅಡ್ರೆಸ್ನ ಫಿಲಪ್ ಮಾಡ್ಕೊಳ್ಳಿ, ನಿಮ್ದು ಯಾವ ಸ್ಟೇಟ್ ಇದೆ. ಸೊ ಇಲ್ಲಿ ಎಲ್ಲ ಸ್ಟೇಟ್ಗಳು ಇದ್ದಾವೆ. ಸೊ ನಾನು ಇಲ್ಲಿ ಎಕ್ಸಾಂಪಲ್ ಕರ್ನಾಟಕ ತೊಗೊಂಡಿದ್ದೀನಿ. ಅದಾದಮೇಲೆ
ಸೊ ಇಲ್ಲಿ ನಿಮ್ದು ಯಾವ ಡಿಸ್ಟಿಕ್ ಇದೆ, ಸೊ ಬಾಗಲಕೋಟೆ ಅದಾದಮೇಲೆ ನೀವು ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೊಂದು ಇಮೇಲ್ ಐ ಡಿ ಮೇಲೆ ಒಂದು ಮೆಸೇಜ್ ಬರುತ್ತೆ. ಅದೇ ಥರ ಮೊಬೈಲ್ನಲ್ಲಿ ಅಂದರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ನ ಸೆಂಡ್ ಮಾಡಿದ್ದೀನಿ ಇಮೇಲ್ ಐ ಡಿಗೆ ಅಂತ ಹೇಳುತ್ತೆ. ಸೊ ನಿಮ್ಮ ಇಮೇಲ್ ಐ ಡಿಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಇಲ್ಲಿ ಬಂದಿದೆ ನೋಡಿ, ಡಿಯರ್ ರವಿಕುಮಾರ್, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂಡ್ ಕ್ರಿಯೇಟೆಡ್ ಅನ್ ಅಕೌಂಟ್ ಆಫ್ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಪ್ಲಿಕೆಂಟ್ಸ್ ಪೋರ್ಟಲ್ ಅಂತ ಬಂದಿದೆ. ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ. ಸೊ ಯೂಸರ್ ಐ ಡಿ ಪಾಸ್ವರ್ಡ್ನ ನೀವು ನೀಟಾಗಿ ಹಾಕ್ಕೊಂಡು, ಫಸ್ಟ್ ಟೈಮ್ ಇರುತ್ತೆ ಸೊ ಅದನ್ನು ಹಾಕೊಂಬಿಡಿ ನೀಟಾಗಿ. ಸೊ ಇಲ್ಲಿ ಬಂದಿದೆ ನೋಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ, ಅಪ್ಲಿಕೆಂಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿವಿಜುವಲ್ ಅಂತ, ಲಾಗಿನ್ ಆಗೋಕ್ಕೋಸ್ಕರ ಇದು. ಅದಾದಮೇಲೆ ಯೂಸರ್ ನೇಮ್ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಫಸ್ಟ್ ಟೈಮ್ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡ್ ಈಗ ಟೆಂಪ್ರರಿ ಆಗಿರುತ್ತೆ ನಿಮಗೆ. ಸೊ ಆ ಪಾಸ್ವರ್ಡ್ನ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಟೆಂಪ್ರರಿ ಇರುತ್ತೆ, ಟೆಂಪ್ರರಿ ಪಾಸ್ವರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಆ ಪಾಸ್ವರ್ಡ್ನ ನೀವು ಹಾಕ್ಕೊಂಡ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ಪಾಸ್ವರ್ಡ್ ಇದು. ಸೊ ಅದಾದಮೇಲೆ ಸಬ್ಮಿಟ್ ಅಂತ ಕೊಡಿ. ಸೊ ನಿಮಗೇನು ಬರ್ತಂದರೆ ಲಾಗಿನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಸೊ ಲೋಡಿಂಗ್ ಆಗ್ತದೆ, ಸೊ ಲಾಗಿನ್ ಬರ್ತಾರೆ ನೋಡಿ. ಸೊ ಓಕೆ, ಸೆಲೆಕ್ಟ್ ಯುವರ್ ರೋಲ್, ಇಂಡಿವಿಜುವಲ್ ನ್ಯೂ, ನಿಮ್ದು ಏನು ರೋಲ್ ಇದೆ ಇಲ್ಲಿ ತೋರಿಸ, ಇಂಡಿವಿಜುವಲ್ ನ್ಯೂ ಫುಡ್ ಪ್ರೊಸೆಸಿಂಗ್, ನೀವು ಹೊಸದಾಗಿ ಏನಾದರೂ ಆಹಾರ ಸಂಸ್ಕರಣಾ ಘಟಕನ ಸ್ಥಾಪನೆ ಮಾಡಿದ್ರೆ. ಇಂಡಿವಿಜುವಲ್ ಅಪ್ಲಿಕೆಂಟ್ಸ್ ಪ್ರೆಸೆಂಟ್ ಬಿಸ್ನೆಸ್ ಟರ್ನ್ ಓವರ್ ಮೋರ್ ದೆನ್ 1 ಕೋಟಿ, ಅಂದರೆ 1 ಕೋಟಿಗಿಂತ ಜಾಸ್ತಿ ನಿಮ್ಮ ಬಂಡವಾಳ ಇದೆಯಾ. ಇಂಡಿವಿಜುವಲ್ ಅಪ್ಲಿಕೆಂಟ್ ಪ್ರೆಸೆಂಟ್ ಬಿಸ್ನೆಸ್ ಟರ್ನ್ ಓವರ್ ಲೆಸ್ ದೆನ್ 1 ಕೋಟಿ, 1 ಕೋಟಿಗಿಂತ ಕಡಿಮೆ ಇದೆಯಾ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆಗಿದೆ, 1 ಕೋಟಿಗಿಂತ ಬಂಡವಾಳ ಕಡಿಮೆ ಇತ್ತಂದರೆ, ಇದು 1 ಕೋಟಿಗಿಂತ ಜಾಸ್ತಿ ಇದ್ದರೆ, ಇವೇನಂದರೆ ಹೊಸದಾಗಿ ನೋ ಎಕ್ಸಿಸ್ಟಿಂಗ್, ನಿಮ್ದು ಯಾವುದು ಬಿಸ್ನೆಸ್ಸೇ ಇಲ್ಲ, ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದಾಗ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ಅದಾದಮೇಲೆ ಆರು ಶುವರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಅದಾದಮೇಲೆ ನಿಮ್ಮದೊಂದು ವೆಲ್ಕಮ್ ಟು ಇಲ್ಲಿ ಬಂದಿದೆ ನೋಡಿ, ಸಕ್ಸಸ್ಫುಲಿ ಯುವರ್ ಪ್ರೊಫೈಲ್ ಈಸ್ ಅಪ್ಡೇಟೆಡ್. ಓಕೆ, ಡ್ಯಾಶ್ಬೋರ್ಡ್ ಬಂದಿದೆ ನೋಡಿ, ಅಪ್ಲೈ ಆನ್ಲೈನ್ ಅಂತ ಬರುತ್ತೆ, ಗೈಡ್ಲೈನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್, ವೆಲ್ಕಮ್ ಟು ರವಿಕುಮಾರ್ ಸಜ್ಜನರ್, ಪ್ರೊಸೀಜರ್ ಫಾರ್ ಅಪ್ಲೈ ಥ್ರೂ DPR ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ಏನಂದರೆ ನಿಮ್ಮದು ಅಪ್ಲಿಕೆಂಟ್ಸನ್ನ ಎಕ್ಸಿಸ್ಟಿಂಗ್ ಪ್ರಪೋಸಲ್ ಬಿಸ್ನೆಸ್ ನಿಮ್ದು ಏನು ಪ್ಲ್ಯಾನ್ ಇದೆ ಅದನ್ನೆಲ್ಲ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಂದರೆ DPR ಅಂತ ಬರುತ್ತೆ. ಸೊ DPR ಅನ್ನು ನೀವು ಕೇಳಿರ್ಬೋದು. ಸೊ ಅಂದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರಿತೀವಿ ನಾವು. DPR ಅಂದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ತಿಳ್ಕೊ. ಆ ಪ್ರಾಜೆಕ್ಟ್ ರಿಪೋರ್ಟ್ನ ಅದನ್ನು ನೀವೇನಂದರೆ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು, ಸೊ ಪ್ಲೀಸ್ ವಿಸಿಟ್ ಡೌನ್ಲೋಡ್ ಸೆಕ್ಷನ್ ಆಫ್ ಪ್ರಧಾನ ಮಂತ್ರಿ ಫಾರ್ಮುಲೇಷನ್ ಎಂಟರ್ಪ್ರೈಸಸ್ ಸ್ಕೀಮ್. ಸೊ ಇಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನ ರೆಡಿ ಮಾಡಿಕೊಂಡು ಆಮೇಲೆ ಇಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸ್ಟೆಪ್ 2ನಲ್ಲಿ ಏನಂದರೆ ಡೀಟೇಲ್ಸ್ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇನ್ ಕೇಸ್ ಆಫ್ ಅಪ್ಲೋಡಿಂಗ್ DPR, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಜೊತೆ ನೀವು DPR ಅಪ್ಲೋಡ್ ಮಾಡ್ತೀರಿ ಅಂದರೆ ಇಲ್ಲೆಲ್ಲ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಅಪ್ಲೋಡಿಂಗ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಅವರ್ ಅಪ್ಲಿಕೇಶನ್ಸ್, ಡಿಕ್ಲರೇಷನ್ ಆಫ್ ಸಬ್ಮಿಟ್. ಸೊ ಅಂದರೆ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಡಿಕ್ಲರೇಷನ್. ಸೊ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಗೈಡ್ಲೈನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಇಲ್ಲೆಲ್ಲನೂ 1 ಡಿಸ್ಟಿಕ್ 1 ಪ್ರಾಡಕ್ಟ್, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ನಾವು ಅಪ್ಲೈ ಮಾಡ್ತಾ ಇದ್ದರೆ ಈ ಥರದ್ದೆಲ್ಲ. ಸೊ ಎಲ್ಲ ಡೀಟೇಲ್ಸ್ಗಳಿದ್ದಾವೆ. ಸೊ ಇವನ್ನೆಲ್ಲನೂ ಹೋಗಿ, ಸೊ ನಿಮ್ಗೆ ಯಾವ್ಯಾವ ಬೆನಿಫಿಟ್ಗಳಿದ್ದಾವೆ, ಬ್ಯಾಂಕ್ ಅಕೌಂಟ್ ನಂಬರು, ಎಷ್ಟು ಅಮೌಂಟ್ ಬರುತ್ತೆ, ಏನು ಎಲ್ಲನೂ ಡೀಟೇಲ್ಸ್ಗಳಿದ್ದಾವೆ. ಸೊ ಎಲ್ಲ ಪ್ರೊಸೆಸ್ ಆ್ಯಂಡ್ ಗೈಡ್ಲೈನ್ಸ್ ಇದ್ದಾವೆ. ಸೊ ಇದ್ರ ಮುಖಾಂತರ ನೀವು ಎಲ್ಲನೂ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ಅಪ್ಲೈ ಲಾಗಿನ್ ಅಂತ ಕೊಡಿ, ಅಪ್ಲೈ ಆನ್ಲೈನ್. ಸೊ ಆನ್ಲೈನಲ್ಲಿ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ಮದರ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ನಿಮ್ಮ ಜೆಂಡರ್ ಆಫ್ ಅಪ್ಲಿಕೆಂಟ್ ತೊಗೊಳ್ಳಿ. ಸೊ ಮೇಲ್ ಆರ್ ಫಿಮೇಲ್. ದೆನ್ ಡೇಟ್ ಆಫ್ ಬರ್ತ್ ತೊಗೊಳ್ಳಿ. ಸೊ ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಇರ್ತಲ್ಲ ಅದನ್ನು ಡೇಟ್ ಆಫ್ ಬರ್ತ್ನ ತೊಗೊಳ್ಳಿ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ನ ತೊಗೊಂಡಾದ್ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಡೇಟ್ ಆಫ್ ಬರ್ತು ಒಂದು ಯಾವ್ದಾದ್ರು ನಿಮ್ಮ ಡೇಟ್ ಆಫ್ ಬರ್ತ್ ನೀಟಾಗಿ ಕರೆಕ್ಟಾಗಿ ಯಾವುದಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈಗ ನಾನು ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ನೀಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡ ಮೇಲೆ ನಿಮ್ಮದು ರೆಸಿಡೆನ್ಷಿಯಲ್ ಅಡ್ರೆಸ್ ಪ್ರೂಫ್ನ ಎಂಟ್ರಿ ಮಾಡಿ. ಸೊ ಯಾವ ಅಡ್ರೆಸ್ ಇದೆ, ಆಮೇಲೆ ಸ್ಟೇಟ್ ಯಾವುದಿದೆ, ಆಮೇಲೆ ನಿಮ್ಮದು ಯಾವ ಡಿಸ್ಟಿಕ್ ಬರುತ್ತೆ ಡಿಸ್ಟಿಕ್ ಎಂಟ್ರಿ ಮಾಡಿ, ಸಿಟಿ ಎಂಟ್ರಿ ಮಾಡಿ. ಓಕೆನಾ. ಅದಾದಮೇಲೆ ನಿಮ್ಮದು ತಾಲೂಕು ಯಾವ್ದು ಬರುತ್ತೆ ಅದನ್ನು ಎಂಟ್ರಿ ಮಾಡಿ. ಸೊ ಈ ಇಮೇಲ್ ಐ ಡಿನ ಆಲ್ರೆಡಿ ಕೊಟ್ಟಿದ್ದೀರ, ಅದು ಬಂದಿದೆ. ಸೊ ಆಮೇಲೆ ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು. ಯಾಕಂದರೆ OTP ವಿತ್ ಮೆಸೇಜ್ ವಿತ್ ಕಾಂಟ್ಯಾಕ್ಟ್ ನಂಬರ್ ಭಾಳ ಕರೆಕ್ಟಾಗಿರಬೇಕು. ಆಮೇಲೆ ನಿಮ್ಮದು ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಏನು ಓದಿದ್ದೀರಾ, ಸೊ ಏನು ಓದಿದ್ದೀರಾ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 8th ಪಾಸ್ ಆಗಿದ್ರು, 10th ಅಥವಾ 8ಕ್ಕಿಂತ ಕಡಿಮೆ ಪಾಸ್ ಆಗಿದ್ರು ಎಲ್ಲನೂ ಕೊಟ್ಟಿದ್ದಾರೆ. ಸೊ ಗ್ರ್ಯಾಜುಯೇಟ್ ಇದು ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್. ಆಮೇಲೆ ನಿಮ್ಮ ಕೆಟಗರಿ ಯಾವುದು, OBC ಅವ್ರು ಜನರಲ್ ಅವ್ರು SC ST ಅಂತ ಇದೆ. ಸೊ ಇಲ್ಲಿ OBC ಬಂದರೆ OBC. ಆಮೇಲೆ ನಿಮ್ಮ ಪ್ಯಾನ್ ನಂಬರ್ ಯಾವುದಿದೆ ಅಲ್ಲ ಅದನ್ನು ಎಂಟ್ರಿ ಮಾಡಿಕೊಡಿ. ಸೊ ನೀಟಾಗಿ ನಿಮ್ಮ ಪ್ಯಾನ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟಾಗ ನಿಮ್ಮದು ಯಾವ ತಾಲೂಕಿದೆ ಸೊ ನೀಟಾಗಿ ಕೊಡಿ. ಸೊ ಅದಾದಮೇಲೆ ನಿಮ್ಮದು ಅಡ್ರೆಸ್ ಕೊಡಿ. ಸೊ ಅದೇ ಥರ ನಿಮ್ಮದು
ಫಾದರ್ ನೇಮು ಮದರ್ ನೇಮು ಎಲ್ಲನೂ ಕೂಡ ನೀಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿಕೊಂಡು ಸೊ ಎಲ್ಲನೂ ಕರೆಕ್ಟಾಗಿರಬೇಕು. ಸೊ ಕರೆಕ್ಟ್ ಆದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಅದಾದಮೇಲೆ ಸಕ್ಸಸ್ಫುಲಿ ಅಪ್ಲಿಕೆಂಟ್ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಪ್ರೊಸೀಡ್. ಸೊ ಇದು ಒಂದನೇದು. ಎರಡನೇ ಸ್ಟೆಪ್ಸ್ ಇಲ್ಲಿ ಪ್ರಪೋಸ್ಡ್ ಬಿಸ್ನೆಸ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ನೀವು ಏನು ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ? ಸೊ ಸಪೋಸ್ ಈಗ ನಾನು ಶುಗರ್ ಕೇನ್ ಬಿಸ್ನೆಸ್ ಮಾಡ್ಬೇಕಂತಿದ್ದೀನಿ ಅಂದ್ಕೊಳ್ಳಿ. ಶುಗರ್ ಕೇನ್ ಪ್ರಾಡಕ್ಟ್ಸ್ ಅಂದರೆ ನಾನು ಶುಗರ್ ಕೇನ್ ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅಂದ್ಕೊಂಡು ನಿಮ್ಮ ಬಿಸ್ನೆಸ್ಸು. ಪ್ರಪೋಸ್ಡ್ ಎಂಟರ್ಪ್ರೈಸ್ ಸೇಮ್ ಆ್ಯಸ್ ಅಂತ ಅದನ್ನೇ ಕೊಟ್ಟರೆ ಸೊ ಸೇಮ್ ಬಿಸ್ನೆಸ್ ಹೆಸರು ಏನಿರ್ತಲ್ಲ ಅದನ್ನೇ ನೀವು ಪ್ರಪೋಸ್ಡ್ ಬಿಸ್ನೆಸ್ ಹೆಸರು ಅಥವಾ ನಿಮ್ಮ ಹೆಸರು ಎರಡೂ ಸೇಮ್ ಇರ್ತದೆ ಅದನ್ನು ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆನಾ? ಇಲ್ಲಿ ಸೇಮ್ ಅಂತ. ಅಡ್ರೆಸ್ ಆಫ್ ದಿ ರೆಸಿಡೆನ್ಷಿಯಲ್ ಅಪ್ಲಿಕೇಶನು ನಿಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಸೊ ಅದೇ ಅಡ್ರೆಸ್ನ ಕೊಡಿ. ಸೊ ಅಡ್ರೆಸ್ ಆಫ್ ದಿ ಡೀಟೇಲ್ಸ್ ನಿಮ್ಮದು ಯಾವ ಡಿಸ್ಟ್ರಿಕ್ಟ್ನ ಸ್ಟಾರ್ಟ್ ಮಾಡ್ತಾರೆ ಅದೇ ನಿಮ್ಮ ಸೇಮ್ ಅಡ್ರೆಸ್ ಇದ್ದರೆ ಅದೇ ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೊಸದಾಗಿ ಯಾವ್ದಾದ್ರು ನಿಮ್ಮ ಬಿಸ್ನೆಸ್ ಎಲ್ಲಿ ಮಾಡ್ತಿದ್ರಲ್ಲ ಅದರ ಅಡ್ರೆಸ್ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಪಿನ್ ಕೋಡು, ಸೆಲೆಕ್ಟ್ ಟೈಪ್ ಆಫ್ ಪ್ರಾಪರ್ಟಿ, ನೀವು ಬಾಡಿಗೆ ಇದೆಯೋ ಅಥವಾ ಸ್ವಂತ ಇದೆಯೋ ಅಥವಾ ನಿಮ್ಮ ತಂದೆದು ಇದೆಯೋ ಅಥವಾ ರೆಂಟಲ್ಲಿ ಇದೆಯೋ. ಸೊ ರೆಂಟಲ್ಲಿ ಇತ್ತಂದ್ರೆ ರೆಂಟಲ್, ಓನ್ ಹಿಡಿತಂದ್ರೆ ಓನ್ದು. ಆಮೇಲೆ ನಂಬರ್ ಆಫ್ ನ್ಯೂ ಎಂಪ್ಲಾಯ್ಮೆಂಟ್ ಪ್ರಪೋಸ್ಡ್ ಅಂದರೆ ನೀವು ಎಷ್ಟು ಜನ ಲೆಸ್ ದೆನ್ 10 ಜನ ವರ್ಕರ್ಸ್ ಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಬೇಕು, ಲೆಸ್ ದೆನ್ 10 ವರ್ಕರ್ಸ್. ಅದಾದಮೇಲೆ ಪ್ಲೀಸ್ ಸೆಲೆಕ್ಟ್ ದ ಕ್ಯಾರಿಡ್ ಔಟ್ ಪ್ರಪೋಸ್ಡ್ ಎಂಟರ್ಪ್ರೈಸಸ್ ಆಟೋಮೆಟಿಕ್, ಮ್ಯಾನ್ಯುವಲ್, ಸೆಮಿ ಆಟೋಮೆಟಿಕ್ ಅಂದರೆ ಮಷಿನ್ಸ್ ಮೇಲೆ ಮಾಡ್ತಿರೋ ಅಥವಾ ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ತಿರೋ ಅಥವಾ ಸೆಮಿ ಆಟೋಮೆಟಿಕ್ ಇದೆ. ಟೋಟಲ್ ಅವೈಲೇಬಲ್ ಸ್ಕ್ವೇರ್ ಫೀಟ್ ಸೊ ನಿಮ್ದು ಎಷ್ಟಿದೆಯಲ್ಲ ಸೊ ಅದಾದಮೇಲೆ ನೀವು ಅದನ್ನು ಸೊ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಪರ್ಸನಲ್ ಕಾಂಟ್ರಿಬ್ಯೂಷನ್ಸು ಸೊ ಇದನ್ನೇನಂದರೆ ಪರ್ಸೆಂಟೇಜ್ ಮೇಲೆ ಮಾಡಿ. ಸೊ ಪರ್ಸನಲ್ ಕಾಂಟ್ರಿಬ್ಯೂಷನ್ಸು ಸೊ ಹೇಳಿದ್ನಲ್ಲ ಈಗ 50% ಅಂತ ಕೊಡಿ. ಸೊ 50%. ಆಮೇಲೆ ನೀವು ಸೆಲೆಕ್ಟ್ ಟೈಪ್ ಆಫ್ ಪ್ರಪೋಸಲ್ ಪ್ರಾಜೆಕ್ಟ್ ಯಾವುದಿದೆ, ಅಗ್ರಿಕಲ್ಚರ್ ಪ್ರಾಡಕ್ಟು, ಫುಡ್ ಪ್ರಾಡಕ್ಟು, MRP ಅಥವಾ ಮೀಡಿಯಮ್ ಎಂಟರ್ಪ್ರೈಸಸ್ ಫುಡ್ ಪ್ರಾಡಕ್ಟ್ ಇದೆಯೋ ಅಥವಾ ಅದರ್ಸ್ ಇದೆಯೋ. ಫುಡ್ ಪ್ರಾಡಕ್ಟ್ ಇದ್ದರೆ ಫುಡ್ ಪ್ರಾಡಕ್ಟ್ ಅಂತ ತೊಗೊಳ್ಳಿ. ಸೊ ಅದು ಅಥವಾ ಇಲ್ಲಾಂದರೆ ಅದರ್ಸ್ ಇದ್ದರೆ ಅದರ್ಸ್ ಅಂತ ತೊಗೊಳ್ಳಿ. ಅದನ್ನು ನೀವು ಯಾವ್ದು ಕೊಡ್ತಿರಲ್ಲ ಅದು. ಆಮೇಲೆ ನಿಮ್ಮ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ನ ನೀವು ಏನು ಮಾಡ್ಬೇಕಂತಿದ್ದೀರಾ, ಪ್ರೊಸೆಸಿಂಗ್. ಸೊ ಪ್ರೊಸೆಸಿಂಗ್ ಯಾವ ಪ್ರಾಡಕ್ಟ್ನ ಏನು ಮಾಡ್ಬೇಕಂತಿದ್ದೀರಾ. ಅದಾದಮೇಲೆ ಟೈಪ್ ಆಫ್ ಪ್ರಾಡಕ್ಟ್, ಈ ಫುಡ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ DOP ಐಡೆಂಟಿಫೈಡ್ ಸ್ಟೇಟ್ ಎಸ್ ಇದ್ದರೆ ಎಸ್ ಕೊಡಿ, ಸೊ ನೋ ಇದ್ದರೆ ನೋ ಕೊಡಿ. ದೆನ್ ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ ನೀವು. ಸೊ ಬ್ಯಾಂಕ್ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಬ್ಯಾಂಕ್ ನೇಮನ್ನು ಕೊಡಿ. ಸೊ ಆಟೋಮೆಟಿಕ್ಲಿ ಸರ್ಚ್ ಅಂತ ಕೊಟ್ಟರೆ ಅದೇ ಆಟೋಮೆಟಿಕ್ ಬಂದುಬಿಡುತ್ತೆ. ಸೊ ನೀವು ಸರ್ಚ್ ಅಂತ ಕೊಟ್ಟರೆ ಅಂದರೆ IFSC ಕೋಡ್ ಹಾಕಿ ಅದೇ ಬ್ರ್ಯಾಂಚ್ ಬರುತ್ತೆ. ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಕೊಡಿ. ಓಕೆ. ಅದಾದಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಸೊ ಡೀಟೇಲ್ಡ್ ಸೇವ್ ಆಯಿತು. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಪ್ರಪೋಸ್ಡ್ ಫೈನಾನ್ಷಿಯಲ್ ಡೀಟೇಲ್ಸ್. ಸೊ ಬಿಲ್ಡಿಂಗ್ ಪ್ಲ್ಯಾನ್ ಎಷ್ಟಿದೆ ಪರ್ಟಿಕ್ಯುಲರ್ಸ್ಲಿ, ಬಿಲ್ಡಿಂಗ್ ಡೀಟೇಲ್ಸು. ಸೊ ಓನ್ ಬಿಲ್ಡಿಂಗ್ ಇದ್ದರೆ ಓನ್ ಬಿಲ್ಡಿಂಗ್ ಇದೆ. ಏರಿಯಾ ಎಷ್ಟು ಸ್ಕ್ವೇರ್ ಫುಟ್ ಇದೆ, 4000 ಸ್ಕ್ವೇರ್ ಫುಟ್. ರೇಟು ಎಷ್ಟು ಲಕ್ಷ ಇದೆ ಆ ರೇಟು. ಸೊ ಅದನ್ನು ಎಂಟ್ರಿ ಮಾಡಿ. ಆಮೇಲೆ ಅದಾದಮೇಲೆ ಮಷಿನರಿ ಡೀಟೇಲ್ಸು, ಯಾವ ಮಷಿನ್ಸ್ ಯೂಸ್ ಮಾಡ್ತೀರಾ, ಆಟೋಮೆಟಿಕ್ ಮಷಿನ್ಸಾ. ಸೊ ಅದನ್ನು ಯಾವ ಮಷಿನ್ಸ್ ಯೂಸ್ ಮಾಡ್ತೀರಾ ಅದು ಮಾಡಿ. ಆಟೋಮೆಟಿಕ್ ಮಷಿನ್ಸ್, ಕ್ವಾಂಟಿಟಿ ನಂಬರ್ಸ್, ಆಟೋಮೆಟಿಕ್ಕು ಒಂದು 10 ಮಷಿನ್ಸ್ ಬೇಕಾಗಿತ್ತು ಅಂತ ಕೊರಿ. ಸೊ ಒಂದು ಮಷಿನ್ಸಿಗೆ ಒಂದು 25,000 ರೂಪಾಯಿ ಅನ್ಕೊಡಿ. ಸೊ ಅದಾದಮೇಲೆ 10 ಮಷಿನ್ಸ್ಗೆ ಅಂದರೆ 2.5 ಲಕ್ಷ ರೂಪಾಯಿ ಆಗುತ್ತೆ. ಸೊ ಆ ಥರ ನೀವು ಹಾಕ್ಕೊಡಿ. ಆಮೇಲೆ ಅದರ್ ಫೈನಾನ್ಷಿಯಲ್ ಡೀಟೇಲ್ಸ್ ಏನಾದರೂ ಇದ್ದರೆ ಫರ್ನಿಚರ್ಸು, ಅದರ ಟೇಬಲ್ ಬೇಕಾಗಿತ್ತು, ಟೇಬಲು, ಚೇರ್ಸು ಈ ಥರ ಏನಾದರೂ ಇತ್ತು ಅಂದರೆ. ಸೊ ಪ್ರಿಲಿಮಿನರಿ ಕೋಆಪ್ರೇಟಿವ್ ಫರ್ನಿಚರ್ ಫಿಕ್ಚರ್ಸ್ ಅಂದರೆ ಇದ್ದು ಅಂದರೆ. ಸೊ ಕಂಟಿಜೆನ್ಸಿ ಅದರದ್ದು ಅಂದರೆ ಒಂದು 50,000 ರೂಪಾಯಿದು ಕಂಟಿಜೆನ್ಸಿ ಅಂದರೆ ಅದರ್ಸ್ ಏನಾದರೂ ಬೇರೆ ಏನಾದರೂ ಕೂತ್ಕೊಳ್ಳಿಕ್ಕೆ ಚೇರು ಅವೆಲ್ಲ ಬೇಕಾಗಿತ್ತು ಅದರದ್ದು. ಸೇಲ್ಸ್ ಪ್ರಾಡಕ್ಟ್, ಸೊ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಅಂದ್ಕೊಳ್ಳಿ. ಸೊ ಒಂದು ಎಕ್ಸಾಂಪಲ್ ತೋರಿಸೋದು, ನಿಮ್ದು ಯಾವ ಪ್ರಾಡಕ್ಟ್ ಇದೆ ಅದನ್ನು ಹಾಕ್ಕೊಳ್ಳಿ. ರೇಟು 50 ರೂಪೀಸು ಪರ್ ಯೂನಿಟು. ಸೊ ನಂಬರ್ ಆಫ್ ಯೂನಿಟ್ಸ್ ಪ್ರಪೋಸ್ಡ್ ಒಂದು 20,000 ಅಂದ್ಕೊಳ್ಳಿ. 20,000 ಹಾಕ್ಕೊಂಡು ಅದಾದಮೇಲೆ ನಿಮ್ಮದು ಎಷ್ಟು ಮೆಟೀರಿಯಲ್, ರಾ ಮೆಟೀರಿಯಲ್ ಏನೇನು ಬೇಕಾಗುತ್ತೆ, ರಾ ಮೆಟೀರಿಯಲ್ ಮಿಲ್ಕ್ ಬೇಕಾಗುತ್ತೆ. ಸೊ ಮಿಲ್ಕು ನಂಬರ್ ಆಫ್ ಪೀಸಸ್ ಪರ್ ಯೂನಿಟು 20. ಅದಾದಮೇಲೆ ರೇಟ್ ಪರ್ ಯೂನಿಟು 20 ರೂಪಾಯಿ ಅಥವಾ 200 ರೂಪಾಯಿ ರೇಟ್ ಪರ್ ಯೂನಿಟು. ರಿಕ್ವೈರ್ಡ್ ಯೂನಿಟು ಒಂದು 2,000 ಹಾಕ್ಕೊಳ್ಳಿ. ಸೊ ಈ ಥರ ಅಂದರೆ ವೇಜ್, ಸೊ ನಂಬರ್ ಆಫ್ ವೇಜಸ್ ಪರ್ ಮಂತು ಇವೆಲ್ಲ ಇದ್ದಾವೆ. ಸೊ ಇವೆಲ್ಲ ಕಂಪಲ್ಸರಿ ಏನಿಲ್ಲ. ಸೊ ಇವೆಲ್ಲ ಡೀಟೇಲ್ಸ್ಗಳು ನೋಡ್ಕೋತೀವಿ. ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ಸ್ ಇವೆಲ್ಲ ಕೇಳ್ತಾರೆ. ಸೊ ಇವನ್ನೆಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಅದ. ಸೇವ್ ಆ್ಯಂಡ್ ಪ್ರೊಸೀಡ್ ಅಂದ್ಕೊಳ್ಳಿ. ಸೊ ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಪೇ ಬ್ಯಾಕ್ ಪೀರಿಯಡ್ ಇನ್ ಮಂತ್ಸು. ಸೊ 50,000. ಸೊ ಇಂಪ್ಲಿಮೆಂಟೇಷನ್ ಪೀರಿಯಡ್, ಸೊ
ಸೊ ಪೇ ಬ್ಯಾಕ್ ಪೀರಿಯಡ್ ಇನ್ ಮಂತ್ಸ್ ಅಂದರೆ 50 ಮಂತ್ಸು, 10 ಮಂತ್ಸ್ಗೆ ರಿಟರ್ನ್ ಮಾಡ್ತೀವಿ. ರೇಟ್ ಆಫ್ ಇಂಟ್ರೆಸ್ಟು 8.8% ಅಂದ್ಕೊಳ್ಳಿ, 8%. ಸೊ ಸೇವ್ ಆ್ಯಂಡ್ ಪ್ರೊಸೀಡು. ಎರರ್ ಆ್ಯಂಡ್ ಪ್ಲೀಸ್ ರಾ ಮೆಟೀರಿಯಲ್ ಡೀಟೇಲ್ಸ್ ಅಂತ ಬರ್ತಿದೆ. ಸೊ ನೀವು ಏನು ಡೀಟೇಲ್ಸ್ ಎಂಟ್ರಿ ಮಾಡಿದ್ರಲ್ಲ ಅದನ್ನು ಹಾಕೊಳ್ಳಿ. ಸೊ ಅದಾದಮೇಲೆ ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಬ್ಯಾಂಕ್ IFSC ಕೋಡ್ ಇದೆ ನೋಡಿ, IFSC ಕೋಡ್ನ ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ ಲೆಂಡಿಂಗ್ ಬ್ಯಾಂಕ್ ಅಂದರೆ ನೀವು ಸಾಲ ಎಲ್ಲಿ ತೊಗೊಂಡಿದ್ರೆ ಅದನ್ನು ತೋರಿಸಿ. ಅದಾದಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ಸ್ನಲ್ಲಿ ಡಾಕ್ಯುಮೆಂಟ್ ಟೈಪ್ಗಳಿದೆ ನೋಡಿ, ಇಷ್ಟೆಲ್ಲ GST ರಿಟರ್ನ್ಸ್, GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಕಾಪಿ, ಆಮೇಲೆ ಎಕ್ಸೆಸಿಬಿಲಿಟಿ ಟ್ರಾನ್ಸ್ಪೋರ್ಟು, ಅಪ್ರೂವಲ್, ಸೈಟ್ ಲೇಔಟು ಅಂದರೆ ನಿಮ್ಮ ಸೈಟ್ ನಮ್ಮ ರಿಜಿಸ್ಟ್ರೇಷನ್ ಅದು, ಆಮೇಲೆ ರೆಂಟಲ್ ಇದ್ದರೆ ರೆಂಟಲ್ ಅಗ್ರಿಮೆಂಟು, ಲೈಸೆನ್ಸ್, ಪ್ರಪೋಸರ್ ಆ್ಯಕ್ಟಿವಿಟಿ, ಪ್ಯಾನ್ ಕಾರ್ಡ್ ಕಾಪಿ, ಓನರ್ಶಿಪ್ ಪ್ರೂಫ್, ಇವೆಲ್ಲ ಇದರಲ್ಲಿ ಯಾವ್ದು ಬರ್ತಾರೋ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಬ್ರೌಸ್ ಮಾಡಿ ಒಂದೊಂದು ಅಪ್ಲೋಡ್ ಮಾಡಬೇಕಾಗತ್ತೆ ನೀವು. ಸೊ ಅದಾದಮೇಲೆ ಲಾಸ್ಟಿಗೆ ಫೈನಲ್ ಸ್ಟೇಜ್ ಬಂದುಬಿಟ್ಟು ಡಿಕ್ಲರೇಷನ್, ಹಿಯರ್ ಬೈ ಡಿಕ್ಲೇರ್ ಅಂತ ಮಾಡಿ ಫೈನಲ್ ಸಬ್ಮಿಟ್ ಮಾಡಿದರೆ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಾದಮೇಲೆ ನೀವು ಆಟೋಮೆಟಿಕ್ಲಿ ಒಂದು ಹಾರ್ಡ್ ಕಾಪಿನ ಬರುತ್ತೆ, ಅದನ್ನು ಪ್ರಿಂಟ್ ತೊಗೊಳ್ಳಿ, ತೆಗೆದಿಟ್ಕೊಳ್ಳಿ. ಅದಾದಮೇಲೆ ನಿಮ್ಮದು ಇಲ್ಲಿಗೆ ಅಪ್ಲಿಕೇಶನ್ ಸಬ್ಮಿಷನು ಮುಗಿಯುತ್ತೆ. ಸೊ ಅದಾದಮೇಲೆ ನಿಮ್ಮ ಪ್ರೊಫೈಲ್ನಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಏನೇನಿದೆ ಏನೇನಿಲ್ಲ ಅನ್ಕೊಂಡು, ಓಕೆನಾ ಫ್ರೆಂಡ್ಸ್. ಸೊ ಅದಾದಮೇಲೆ ಇದನ್ನು ಅಪ್ಲಿಕೇಶನ್ಸ್ನ ನೀವು ಹೋಗಿಬಿಟ್ಟು ಸೊ ಏನು ತೋರಿಸಿದ್ವಲ್ಲ, ಸೊ ಜಿಲ್ಲಾ ಯೋಜನಾ ಅಧಿಕಾರಿಗಳು ಏನಿದ್ದಾರೆ ಅಲ್ಲಿ ಹೋಗಿ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿ ಏನಂದರೆ ಸೊ 35% ಸಬ್ಸಿಡಿ ಅಥವಾ ಅನುದಾನ ದೊರೆಯೋದ್ರ ಜೊತೆಗೆ ನಿಮ್ಮ ಸ್ವಂತ ಉದ್ಯಮ ನೀವು ಪ್ರಾರಂಭ ಮಾಡ್ಬೋದು ಅಂತ ತಿಳಿಸ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.